ಲೇಡೀಸ್ಗೆ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದೊಂದು ಮೇನ್ ಇದ್ದಿದ್ದು ನನಗೆ. ನಿಜವಾಗ್ಲೂ ನನಗೆ ಬೇರೆ ಯಾವುದು ಇಂಪಾರ್ಟೆಂಟ್ ಆಗಿರಲಿಲ್ಲ. ತುಂಬ ಅಂದರೆ ತುಂಬ ಮರ್ಯಾದೆ ಕೊಡ್ತಾರೆ. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಎಲ್ಲ ಹೆಣ್ಮಕ್ಳು ಕನೆಕ್ಟ್ ಆಗ್ತಾರೆ ಇಲ್ಲಿ. ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ಸು ಫ್ರೆಂಡ್ಸ್ಗಿಂತ ಜಾಸ್ತಿ ಫ್ಯಾಮಿಲಿನ ಇಷ್ಟಪಡಬೇಕು ಅಂತ ಇರುತ್ತೆ ಅಲ್ವಾ? ಅದು ಎಲ್ಲ ಗುಣ ಇವರಲ್ಲಿ ಇದೆ. ಹಾಗೆ ಅಷ್ಟೇ ಪ್ರೀತಿ, ನಮ್ಮಮ್ಮ ಎಷ್ಟು ಪ್ರೀತಿ ಕೊಡ್ತಿದ್ರು ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಪ್ರೀತಿ ಮಾಡ್ತಾರೆ ನನಗೆ ಅವರು. ವಾಹ್, ಹೀರೋನ ಬಗ್ಗೆ ಹೀರೋನಿ ಮಾತಾಡಿದ್ರು. ನೋಡೋಣ, ಒಂದು ಭಾಳ ಖುಷಿ ಅಂದರೆ ತರುಣ್ ಸರ್ ಮಹಾನ್ ನಟಿ ತೀರ್ಪದಲ್ಲಿ ಕೊಡ್ತಕ್ಕಂಥ ಪ್ರತಿಯೊಂದು ಮಾತುಗಳು ಕೂಡ ಹೆಣ್ಣಿನ ಬಗ್ಗೆ ಭಾಳಷ್ಟು ಗೌರವದ ಮಾತುಗಳು. ಮೇಡಮ್, ಇನ್ನೊಂದು, ಅವ್ರ ನೆಕ್ಸ್ಟ್ ಸಿನಿಮಾ ನೀವು ಅನೌನ್ಸ್ಮೆಂಟ್ ಮಾಡ್ತಾರಾ ಅಥವಾ ಅವ್ರು ಅನೌನ್ಸ್ಮೆಂಟ್ ಮಾಡ್ತಾರಾ? ಅವರೇ ಮಾಡ್ತಾರೆ. ಅಲ್ಲ, ನೀವೇನು ಪ್ರೊಡ್ಯೂಸರ್ ಆಗ್ತೀರಾ ಅಥವಾ? ನಾನು ಅವ್ರ ವೈಫ್ ಆಗೇ ಇರ್ತೀನಿ, ಅಷ್ಟೇ ಸಾಕು. ಪ್ರೊಡ್ಯೂಸರು ಡೈರೆಕ್ಟರ್ ಬೇಡ, ಆಕ್ಟ್ರೆಸ್ ಆಗೇನೆ ಇರ್ತೀನಿ. ಓಕೆ, ಬರೀ ಒಂದು ಜೋರಾದ ಚಪ್ಪಾಳೆ ಅಂತ ಕೇಳ್ಕೋತಾ. ಮೇಡಮ್, ರಾಬರ್ಟ್ ಆ ಸಿನಿಮಾದಲ್ಲಿ ಒಂದು ಹಾಡು ಅಂದರೆ ಜೈ ಶ್ರೀರಾಮನ್ ಅಂತ ಒಂದು ಅದ್ಭುತವಾದಂಥ ಹಾಡು ನೀವು ಆ ಸಿನಿಮಾದಲ್ಲಿ ನಟಿಸಿದ್ದೀರಾ. ಕನ್ನಡ ಚಿತ್ರರಂಗ ನಿಮ್ಮನ್ನು ಇನ್ನೂ ಆ ಒಂದು ಹೀರೋನಿ ಇನ್ನೂ ಒಂದಷ್ಟು ಭಾಳ ಸಿನಿಮಾ ಮಾಡ್ತಾರೆ ಅಂತ ಇವರೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಮುಂದಿನ ದಿನಮಾನಗಳಲ್ಲಿ ಹೀರೋನಿ ಆಗ್ಬೋದಾ, ಮುಂದುವರಿಬಹುದಾ? ಖಂಡಿತ ಮಾಡ್ತಾ ಇದ್ದೀನಿ. ನನಗೆ ಇಷ್ಟು ಸಪೋರ್ಟ್ ಸಿಗ್ತಾ ಇದೆ ಆಡಿಯನ್ಸಿಂದ. ಸೊ ಎಲ್ವರೆಗೂ ಈ ಸಪೋರ್ಟ್ ಇರುತ್ತೆ, ಅಲ್ಲಿವರೆಗೂ ನಾನು ಸಿನಿಮಾ ಮಾಡಿ ಎಲ್ರಿಗೂ ಎಂಟರ್ಟೈನ್ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಸರ್ ಕಡೆ ಸರ್, ಎಂಥ ಫ್ಯಾಮ್ಲಿ ನಿಮ್ಮ ತಂದೆಯವ್ರು. ನನಗೆ ನೆನಪಿದೆ, ನಾನು ಚಿಕ್ಕವರಿದ್ದಾಗ ಗೌಡ್ರ ಗದ್ಲ ಅಂತ ಒಂದು ಸಿನಿಮಾ ಬಂದಿತ್ತು. ನಾಟಕ ಎಸ್. ಆ ನಾಟಕದಲ್ಲಿ ನೋಡಿದಾಗ ಎಂಥ ಭಯಂಕರ ನಟ ಅಂತಂದ್ವಿ. ಅಂಥವ್ರ ಮಗ ಆಗಿ ಇಡೀ ಕರ್ನಾಟಕದಲ್ಲಿ ಒಳ್ಳೆ ಹೆಸರು ಗಳಿಸಿದಾರ. ಚೌಕ ಅನ್ನುವಂಥ ಒಂದು ಅದ್ಭುತ ಸಿನಿಮಾದ ಜೊತೆಗೆ ರಾಬರ್ಟ್ ಜೊತೆಗೆ ಕಾಟೇರ ಕೊಟ್ಟವ್ರು ನೀವು. ಸೊ ಈಗ ಈ ಜನರ ಬಗ್ಗೆ, ಉತ್ತರ ಕರ್ನಾಟಕ ಜನರ ಬಗ್ಗೆ, ನಮ್ಮ ಪೂಜ್ಯರು ಗುರುಕುಲವನ್ನು ತೆಗೆದು 17 ವರ್ಷಗಳಿಂದ ಧನ ಗಳಿಸೋದು ಬೇಡ ಅಂತ ಹೇಳಿ ಜನನ್ನ ಗಳಿಸ್ತಾ ಇದಾರಲ್ಲ, ಅದರ ಬಗ್ಗೆ 2 ಮಾತು. ಮೊದಲನೇದಾಗಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಸ್ಮರಿಸ್ತಾ, ಗುರುಗಳಿಗೆ ಬಂದಂಥ ಎಲ್ಲ ಪೂಜ್ಯರಿಗೆ ನಮಸ್ಕಾರ ಮಾಡ್ತಾ, ಬೈಲ್ಹೊಂಗಲದ ಎಲ್ಲ ಪ್ರೀತಿಯ ಜನತೆಗೆ ನನ್ನ ನಮಸ್ಕಾರಗಳು. ಬೈಲ್ಹೊಂಗಲ ಅಂತಿದ್ದಂಗೆ ನನಗೆ ನನ್ನ ಒಂದು ಬಾಲ್ಯ ನೆನಪಿಗೆ ಬರುತ್ತೆ. ನನಗೆ ಅವಾಗ ಸ್ಕೂಲಲ್ಲಿ ಎಕ್ಸಾಮ್ ಆದಮೇಲೆ ಒಂದು ಸಮ್ಮರ್ ಹಾಲಿಡೇಸ್ ಇತ್ತು. ಇಲ್ಲಿ ಮಕ್ಕಳುಗಳಿಗೆಲ್ಲ ಯೂಶಲ್ ಆಗಿ ಬೇಸಿಗೆ ರಜಾ ಅಂತ ಬಂದಾಗ ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಡು ಏನೋ ಟ್ರಿಪ್ಗಳಿಗೆ ಹೋಗೋದು, ಪಟ್ಟದಕಲ್ಲು, ಬಾದಾಮಿ, ಹಂಪಿ, ಈ ಥರದ ಎಲ್ಲ ಕಡೆ ಕರ್ಕೊಂಡು ಹೋಗ್ತಿರ್ತಾರೆ. ನನಗೇನು ಅಂತಂದರೆ, ನನಗೆ ಬೇಸಿಗೆ ರಜಾ ಬಂದರೆ ನಮ್ಮ ತಂದೆ ತಾಯಿ ನಾಟಕಗಳಿಗೆ ಕರ್ಕೊಂಡು ಹೋಗೋರು. ಅಲ್ಲಿ ನಮಗೆ ಉತ್ತರ ಕರ್ನಾಟಕ ಕಡೆನೇ ಹೆಚ್ಚು ನಾಟಕಗಳು ನಡೆಯೋದು. ಹಾಗಾಗಿ ನಾಟಕಗಳು ಕರ್ಕೊಂಡು ಹೋಗೋರು. ಆ ಥರ ಒಂದು ಬೇಸಿಗೆ ರಜಕ್ಕೆ ನನಗೆ ಬೈಲ್ಹೊಂಗಲಕ್ಕೆ ಕರ್ಕೊಂಬಂದಿದ್ರು. ನಾನು ಬೈಲ್ಹೊಂಗಲದಲ್ಲಿ IB-ನಲ್ಲಿ ಇದ್ದಿದ್ದು ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಬರ್ಬೇಕಾದ್ರೆ ನೋಡ್ಕೊಂಬಂದೆ IB-ನ ಅದು. ಸೊ ಇಲ್ಲಿ ನನ್ನ ಒಂದು ಬೇಸಿಗೆ ರಜಾನ ನಾನು ಇಲ್ಲಿ ಕಳೆದಿದ್ದೆ. ಅವಾಗ ಇಲ್ಲೆಲ್ಲ ಸುತ್ತಮುತ್ತ ಜಾಗಗಳನ್ನ ತೋರಿಸಿದ್ರು ನನಗೆ. ಹುಬ್ಳಿನೆಲ್ಲ ಮತ್ತೆ ನಾವು ಹೋಗಿ ಬರ್ತಿದ್ದೆ. ಯಾಕಂದರೆ ತುಂಬ ಕಡೆ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ ನಾನು. ಹುಬ್ಬಳ್ಳಿ ನಮ್ಮ ತಾಯಿ ಅವರ ತವರೂರು, ಅದು ಹುಬ್ಬಳ್ಳಿ. ಸೊ ನಮಗೆ, ನನ್ನ ಕುಟುಂಬಕ್ಕೆ, ನಮ್ಮ ತಂದೆಯವರಿಗೆ ಹೆಚ್ಚು ಪ್ರೀತಿ ಸಿಕ್ಕಿದ್ದು ಎಲ್ಲಿ ಅಂತಂದರೆ ಅದ್ರ ಉತ್ತರ ಕರ್ನಾಟಕ ಅಂತಾನೆ ನಾನು ತುಂಬ ಪ್ರೀತಿಯಿಂದ ಹೇಳ್ತೀನಿ. ನಮ್ಮ ಕುಟುಂಬ 2 ಹೊತ್ತು ಅನ್ನ ಊಟ ಮಾಡಿದೆ ಅಂದರೆ ಅದಕ್ಕೆ ಉತ್ತರ ಕರ್ನಾಟಕನೇ ಅದು ಅನ್ನ ಹಾಕಿರೋದು ಅದು. ಹಾಗಾಗಿ ನಾನು ಇಲ್ಲಿವರೆಗೂ ಮಾಡ್ಕೊಂಬಂದಂಥ ಪ್ರತಿಯೊಂದು ಸಿನಿಮಾದಲ್ಲೂ ಏನಾದರೂ ಒಂದು ಕೊಡುಗೆ ಇರಬೇಕು, ಉತ್ತರ ಕರ್ನಾಟಕ ಕೊಡುಗೆ ಇರಬೇಕು ಅನ್ನೋದಕ್ಕೋಸ್ಕರ ಪ್ರಯತ್ನ ಪಟ್ಕೊಂಡೇ ಬರ್ತೀನಿ. ಅದು ನಾನು ಚೌಕ ಮಾಡಿದಾಗ ಪ್ರಜ್ವಲ್ ಅವರಿಗೆ ಇಲ್ಲೇ ಬಿಜಾಪುರದ ಬ್ಯಾಕ್ ಡ್ರಾಪಲ್ಲಿ ಒಂದು ಗೈಡ್ ಕೆಲಸ ಆಗಿರ್ಬೋದು, ಅಥವಾ ಹಾಡುಗಳು ಮಾಡಿದ್ವಿ. ಕಣ್ಣು ಹೊಡಿಯೋಕ್ಕೆ ಅಂತ ಒಂದು ಹಾಡಾಗಿರ್ಬೋದು, ಚುಟ್ಟು ಚುಟ್ಟು ಅಂತ ಐತಿ ಅಂತ ಒಂದು ಹಾಡು, ಎಲ್ಲ ಉತ್ತರ ಕರ್ನಾಟಕ ತರಬೇಕು ಅಂತ. ಮೊನ್ನೆ ಕೂಡ ಝೀನಲ್ಲಿ ಒಂದು ವೆಬ್ ಸೀರೀಸ್ನ ಪ್ರೊಡ್ಯೂಸ್ ಮಾಡಿದೆ, ರಾಕ್ಷಸ ಅಂತ. ಮೊಟ್ಟ ಮೊದಲ ಉತ್ತರ ಕರ್ನಾಟಕ ವೆಬ್ ಸೀರೀಸ್ ಆಗಿತ್ತು ಅದು. ಸೊ ನಮಗೆ, ನನ್ನ ಕುಟುಂಬಕ್ಕೆ ಸಿಕ್ಕಂಥ ಆ ವಿಶೇಷವಾದ ಪ್ರೀತಿಗೆ ನಾನು ಎಷ್ಟು ನನ್ನ ಕಡೆ ಆಗುತ್ತೆ ಅದು ಕೊಡ್ತಾ ಬಂದಿದ್ದೀನಿ. ಇದ್ರ ಜೊತೆಗೆ ನನಗೆ ಇವತ್ತಿಗೆ ಈ ವೇದಿಕೆ ಕರೆದಂಥ ಗುರುಗಳಿಗೆ ನಾನು ಮೊದಲದಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವತ್ತು ಮಠ ಮಂದಿರಗಳು ಅಂತಂದರೆ ಬರೀ ಧಾರ್ಮಿಕಗೋಸ್ಕರ ಅಲ್ಲ, ಅದು ಸಾಂಸ್ಕೃತಿಕ ಕೂಡ ಆಗಿದೆ. ನಮ್ಮ ಸಂಸ್ಕೃತಿನ ಬೆಳೆಸೋದಕ್ಕೆ, ಉಳಿಸೋದಕ್ಕೆ ಇರುವಂಥ ಒಂದು
ಹೆಡ್ ಆಫೀಸ್ಗಳು ಅವೆಲ್ಲನೂ ಅದಕ್ಕೆ ಹೆಚ್ಚು ಶಕ್ತಿ ಕೊಡಬೇಕು, ಹೆಚ್ಚು ಅದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ನನಗೆ ಭಾಳ ಯಾವಾಗಲೂ ಏನು ಅಂತಂದರೆ, ಈಗ ನಾವು ಒಂದು ಡೈರೆಕ್ಟ್ರು, ಫಿಲಮ್ ಡೈರೆಕ್ಟರ್, ನಾನು ಒಂದು ಸಿನಿಮಾ ಅಂತ ಬಂದಾಗ ಅಲ್ಲಿ ಎಲ್ಲ ಥರದವ್ರು ಕ್ಯಾಮ್ರಾಮನ್ ಇರ್ತಾರೆ, ಮೇಕಪ್ ಮ್ಯಾನ್ ಇರ್ತಾನೆ, ಆರ್ಟಿಸ್ಟ್ ಇರ್ತಾನೆ. ಅವ್ರನ್ನ ಎಲ್ಲರನ್ನೂ ಕರೆಕ್ಟ್ ದಾರಿನಲ್ಲಿ ಕರ್ಕೊಂಡು ಹೋದರೆ ಮಾತ್ರ ಒಂದು ಸಿನಿಮಾ ಆಗುತ್ತೆ, ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಹಾಗೆ ನಮ್ಮೆಲ್ಲರ ಜೀವನನ ಒಂದು ಸಿನಿಮಾ ಥರ ಎಲ್ಲ ಥರದ ವ್ಯಕ್ತಿಗಳು ಇರ್ತೀವಿ ನಾವು. ನಮ್ಮ ಲೈಫಲ್ಲಿ ಒಂದು ಬ್ಲಾಕ್ ಬಸ್ಟರ್ ಪಿಕ್ಚರ್ ಆಗಬೇಕು ಅಂದರೆ ಯಾರೋ ಈ ಥರ ಗುರುಗಳಿರಬೇಕು, ಅವರು ಒಂದು ಡೈರೆಕ್ಷನ್ ಮಾಡಬೇಕು. ಆ ಡೈರೆಕ್ಷನಲ್ಲಿ ನಮ್ಮನ್ನು ಕರ್ಕೊಂಡು ಹೋದರೆ ನಾವುಗಳು ನಮ್ಮ ಗುರಿಗಳನ್ನ ಮುಟ್ತೀವಿ. ಸೊ ಹಾಗಾಗಿ ಇಂಥ ಪವಿತ್ರವಾದ ಕ್ಷೇತ್ರಕ್ಕೆ ನನ್ನ ಕರೆಸಿದ್ದಕ್ಕೆ ಮೊದಲನೇದಾಗಿ ನಾನು ಗುರುಗಳಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಅದ್ಭುತವಾದ ಮಾತು. ಪೂಜ್ಯರ ಬಗ್ಗೆ ನಾನು ನಿಮ್ಗೆ ಒಂದು ಮಾತು ಹೇಳಿಬಿಡ್ತೀನಿ. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಕೋಟ್ಯಾಧಿಪತಿಗಳು, ರಾಜಕಾರಣಿಗಳು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡ್ತಾರೆ, ಅವ್ರ ಕಡೆ ಬ್ಯಾಲೆನ್ಸ್ ಇರುತ್ತೆ. ಬಟ್ ನಮ್ಮ ಪೂಜ್ಯರು ಈ ಭಕ್ತರಾಗಿ ಭಕ್ತರಿಗೋಸ್ಕರ 17 ವರ್ಷದಿಂದ ಇಡೀ ಕರ್ನಾಟಕದ ನಿಮ್ಮಂಥ ಕಲಾವಿದರನ್ನ ಪ್ರತಿ ವರ್ಷ ಕರೆಸ್ತಾರೆ. ಅದರ ಜೊತೆಗೆ 2 ವರ್ಷದಿಂದ ಗುರುಕುಲ ಅನ್ನೋಂಥ ತೆಗೆದಿದ್ದಾರೆ. ಸೊ ಅವ್ರ ಬಗ್ಗೆ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಇವತ್ತಿಲ್ಲಿ ಬಂದಿದ್ದೀರಿ ಅಂತಂದರೆ, ಈ ಜನ ನಮ್ಮನ್ನು ನೋಡ್ತಾ ಇದ್ದಾರೆ, ನಿಮ್ಗೆ ಮಾಡ್ತಾ ಇದ್ದಾರೆ ಅಂತಂದರೆ, ಹಣ ಮುಖ್ಯ ಅಲ್ಲ, ಜನ ಮುಖ್ಯ, ಭಕ್ತರು ಮುಖ್ಯ ಅಂತ ಬಂದಿದ್ದಾರಲ್ಲ, ನಿಮಗೊಂದು ದೊಡ್ಡ ಸಲಾಮ್. ನಿಜವಾಗ್ಲೂ ನಿಮ್ಮ ತ್ಯಾಗ ದೊಡ್ಡದು. ಒಂದು ದೊಡ್ಡ ಚಪ್ಪಾಳೆ ನಮ್ಮ ಮಾಂತಶಾಸ್ತ್ರಗಳಿಗೆ ಬರಲಿ ಅಂತ ಕೇಳ್ಕೊತಾ. ಸರ್, ಇವಾಗ ಹಾಡು ಹಾಡ್ತೀರಾ ಅಥವಾ ಡಾನ್ಸ್ ಮಾಡ್ತೀರಾ? ಚಾಯ್ಸ್ ಈಸ್ ಯುವರ್. ಏನು ಜನ ಹೆಂಗೆ ಹೇಳ್ತಾರೆ ಹಂಗೆ, ಅವ್ರಿಗೋಸ್ಕರ ನಾವಿರೋದು. ಅವ್ರು ಏನು ಹೇಳಿದ್ರೆ ಅದು ಲೆಕ್ಕ ನಮಗೆ. ಸರ್ ಹಾಡಾ? ಸರ್ ನಮ್ಮ ನೌಕರರು ಅಧ್ಯಕ್ಷರು ಎಷ್ಟು ಮಾಡ್ಕೊಳತ್ತೀರಿ? ರಿಯಲಿ ಐ ಲವ್ ಯು ಯಾರ್. ಪ್ಲೀಸ್ ಡಾನ್ಸಾ ಹಾಡಾ? ಮೆಕ್ಕೆ ಸರ್, ಕಣ್ಣ ಸರ್, ಮೆಕ್ಕೆ ಸರ್ ಅವರು ಒಕ್ಕುಂದು ಸರ್, ಇವರು ಒಕ್ಕುಂದವರು, ಇವರು ವೃತ್ತಿ ಕಲಾವಿದರು, ಈ ನಾಡಿಗೆ ಭಾಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ಒಂದು ಮೆಕ್ಕೆ ಸರ್ಗೆ ಒಂದು ಬರಲಿ ದೊಡ್ಡ ಚಪ್ಪಾಳೆ ಅಂತ ಕೇಳ್ಕೊತಾ. ಮೆಕ್ಕೆ ಸರ್, ನೀವೇ ಹೇಳಿಬಿಡ್ರಿ, ಹಾಡಾ, ಡಾನ್ಸಾ, ಡೈಲಾಗಾ? ಹಾಡಾ ಸರ್? ಹಾಡಂತೆ. ಅಲ್ಲಿ ಹಿಂದೆ ಇನ್ನೊಂದೇನೋ ಯಾರೋ ಡೈಲಾಗ್ ಅವ್ರು ಶ್ವೇತಾ ಮೇಡಮ್ ಸರ್, ಅವ್ರ ಗಾಯಕರು ಶ್ವೇತಾ ಮೇಡಮ್ ಸರ್. ಡಿ ಬಾಸ್ ಡೈಲಾಗ್ ಬೇಕಾ? ಓ, ಸಡನ್ ಆಗಿ ಡಿ ಬಾಸ್ ಡೈಲಾಗ್ ಅಂದ್ರೆ ಇಂಥ ವೇದಿಕೆಯಲ್ಲಿ ಡಿ ಬಾಸ್ ಗೊತ್ತಲ್ಲ, ಎಲ್ಲ ಬರೀ ಮಾಸ್ ಡೈಲಾಗ್ಸೇ ಇರುತ್ತೆ. ಅಂದ್ರೂ ಈ ಸಂದರ್ಭಕ್ಕೆ ಒಂದು ಡೈಲಾಗ್ ನನಗೆ ಜ್ಞಾಪಕ ಇದೆ. ನನ್ನ ಮೊದಲೇ ಸಿನಿಮಾ ಚೌಕ ಅಂತ ಒಂದು ಸಿನಿಮಾ ಮಾಡಿದ್ದೆ ನಾನು. ಅದರಲ್ಲಿ ದರ್ಶನ್ ಸರ್ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾರೆ. ರಾಬರ್ಟ್ ಅಂತ ಕ್ಯಾರೆಕ್ಟರ್ ಹೆಸರಿರುತ್ತೆ. ಅವರು ಒಂದು ಡೈಲಾಗ್ ಹೇಳ್ತಾರೆ. ಮೇಷ್ಟ್ರೆ, ನಮ್ಮ ತಂದೆ ಒಂದು ಮಾತು ಹೇಳ್ತಾ ಇದ್ರು, ದುಡಿಮೆನ ತಲೆ ಎತ್ಕೊಂಡು ಮಾಡೋ, ಸಹಾಯನ ತಲೆ ತಗ್ಗಿಸ್ಕೊಂಡು ಮಾಡೋ ಅಂತ. ತಾಯಿ ಉಸಿರು ಕೊಡ್ತಾಳೆ, ತಂದೆ ಹೆಸರು ಕೊಡ್ತಾನೆ. ಉಸಿರು ಇರೋವರೆಗೂ ಹೆಸರು ಉಳಿಸೋ ವಿದ್ಯೆನ ಗುರು ಕೊಡ್ತಾನೆ. ಅನ್ನ ಕೊಡೋ ರೈತ ನೇಣು ಹಾಕೋಬಾರ್ದು, ವಿದ್ಯೆ ಕಲಿಸೋ ಗುರು ಕಣ್ಣೀರು ಹಾಕಬಾರ್ದು ಅಂತ. ಸೂಪರ್. ಖುಷಿಯಾಗಿದ್ದಾಗ ದೇವರು ಎಂತೆಂಥವ್ರನ್ನೇ ಹುಟ್ಟಿಸ್ಬಿಡ್ತಾನೆ. ಅತಿ ಖುಷಿಯಾಗಿದ್ದಾಗ ತರುಣ್ ಸರ್ ಅಂತ ಹುಟ್ಟಿಸ್ತಾನೆ. ಬರ್ಲಿ ಒಂದು ದೊಡ್ಡ ಚಪ್ಪಾಳೆ ಅಂತ ಕೇಳ್ಕೊತಾ ನೃತ್ಯ ಮಾಡ್ತಾರೆ. ಸರ್ ಆರ್ಕೆ ರೆಡಿನಾ? ಯಾವ ಸಾಂಗು? ಯಾವ್ದು ಸರ್? ಅವ್ರು ಯಾವ್ದಿದೆಪ್ಪ? ಡಿ ಬಾಸ್ ಸಾಂಗ್. ರಾಬರ್ಟ್ ಇದೆಯಾ? ಸರಿ, ರಾಬರ್ಟ್ ಸಿನಿಮಾದು ಬೇಬಿ ಡ್ಯಾನ್ಸ್ ಫ್ಲೋರ್ ರೆಡಿ ಅಂತ ಒಂದು ಹಾಡಿದೆ, ಅದನ್ನು ಪ್ರಯತ್ನ ಪಡ್ತೀನಿ. ಜೋಡಿ ಒಂದೇ ನಿಮಿಷ. ಇನ್ನೊಂದು ಮೈಕ್ ಸಿಗುತ್ತಾ? ಸೌಂಡ್. ನಾವು ಬೇಜಾನ್ ಕೊಡ್ಸಿದ್ವಲ್ರಿ, ನಮ್ಗೆ ಟೈಮೇ ಕೊಡ್ಲಿಲ್ವಲ್ರಿ, ನೀವು ಹತ್ರ ಬರ್ಲಿಲ್ವಲ್ರಿ. ಇಷ್ಟಪಟ್ಟು ಕಮೆಂಟ್ ಮಾಡಿದೆ, ಕ್ಯಾರೆಕ್ಟರ್ ಕಂಡು ಸಬ್ಸ್ಕ್ರೈಬ್ ಮಾಡಿದೆ.
ಬೇಬಿ ಡ್ಯಾನ್ಸ್ ಫ್ಲೋರು ರೆಡಿ, ಬೇಬಿ ಡ್ಯಾನ್ಸ್ ಫ್ಲೋರು ರೆಡಿ, ಒಂದು ಬ್ರೇಕ್ ಡ್ಯಾನ್ಸ್ ಬಿಡಿ. ಬೇಜಾರಾಯ್ತು ಕಣ್ರಿ, ನಾವು ಕೇಳಿದ್ ಕೊಡ್ಸಿದ್ವಲ್ರಿ. ಕಾಲ ಕೆಟ್ಟೋಗೈತಲ್ಲ, ಫೋನಲ್ಲೆಲ್ಲ ಆಯ್ತಲ್ಲ, ಎದುರು ಸಿಗ್ಬೋದಿತ್ತಲ್ಲ. ಮಿಸ್ಟೇಕ್ ಆಗೋಗೋಯ್ತಲ್ಲ. ಯು ಆರ್ ಸ್ವೀಟ್, ಸಿಕ್ಕಿದ ಮೇಲೆ ನಂಗೆ ನೀವು ಹೊಡೆದಂಗಾಯ್ತು. ವರ್ಕ ವೈನು ಹತ್ರಿ ನಮ್ದು ಎಕ್ಸ್ಪ್ರೆಸ್ ಟ್ರೈನು. ಬೇಬಿ ಡ್ಯಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡ್ಯಾನ್ಸ್ ಬಿಡಿ. ನಿದ್ದೆ ಬರ್ತಿಲ್ಲ ನೈಟು, ನಾವು ಮಲ್ಗೋದೆ ಲೇಟು. ನೀವು ಮಾಡ್ಬೇಡ್ರಿ ಫೈಟು. ಆಗ್ರಿ ನೀವು 1/2. ಯು ಆರ್ ಹಗ್ ಮೀ ಟೈಟು. ಮನ್ಸು ಗಲಾಟಾಗೋಯ್ತು, ಪಾಸ್ವರ್ಡ್ ಏನೋ ಮತ್ತೆ ಹೋಯ್ತು, ಸಿಗ್ನಲ್ ಯಾಕೋ ತುಂಬಾ ಸ್ಟ್ರಾಂಗ್ ಆಯ್ತು. ಬೇಬಿ ಡ್ಯಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡ್ಯಾನ್ಸ್ ಬಿಡಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ನಮ್ಮ ಚಾಯ್ಸ್ ಇದೆ, ಈಗ ನಿಮ್ಮ ಚಾಯ್ಸ್ ಐತಲ್ಲ. ನಮ್ಮ ಚಾಯ್ಸ್ ಏನಂದರೆ, ಫಸ್ಟ್ ನೀವು ಮೇಡಮ್ ಅವ್ರನ್ನ ರಾಜ್ ಸಿನಿಮಾದ್ದು ಹೇ ಹೇ ಪಾರು ಅದನ್ನು ಡಾನ್ಸ್ ಮಾಡ್ತೀರ. ಆಮೇಲೆ ಅವರು ಯಾಕೋ ಹುಡುಗ ಮೈಯಾಗ ಹ್ಯಾಂಗೈತಿ, ಏನಿಲ್ಲ ಸರ್, ಸಿಂಪಲ್ ಆಗಿ ಸ್ಟೆಪ್ ಹಾಕ್ತಾರೆ ಇಷ್ಟೇ. ಆರ್ ಯು ರೆಡಿ ಮ್ಯಾಮ್? ಅವ್ರು ಫಸ್ಟ್ ಮಾಡ್ತಾರೆ ಡಾನ್ಸು, ಆಮೇಲೆ ನೀವು ಮಾಡೋದು. ಈಗ ಸಿನಿಮಾದಲ್ಲಿ ಹೆಂಗೆ ಅಂತಂದರೆ ಡೈರೆಕ್ಟ್ರ್ ಏನು ಹೇಳ್ತಾರೆ ಅದು ಆ್ಯಕ್ಟ್ರ್ಗಳು ಆ್ಯಕ್ಟಿಂಗ್ ಮಾಡ್ತಾರೆ. ನಮ್ಮಲ್ಲಿ ಸಾಂಗ್ ಶೂಟಿಂಗು ಈ ಥರ ಡ್ಯಾನ್ಸ್ ಅಂತೆಲ್ಲ ಬಂದಾಗ ಒಬ್ಬರು ಡ್ಯಾನ್ಸ್ ಮಾಸ್ಟರ್ ಕೋರಿಯೋಗ್ರಾಫರ್ ಅಂತ ಬರ್ತಾರೆ. ಆ ಸ್ಥಾನದಲ್ಲಿ ಇವತ್ತು ಸಾರ್ ನಿಂತ್ಕೊಂಡು ನಮಗೆ ಡ್ಯಾನ್ಸ್ ಮೂಮೆಂಟ್ಗಳನ್ನ ಹೇಳ್ಕೊಡ್ತಾರೆ. ಸಾರ್ ಏನು ಮೂಮೆಂಟ್ಗಳು ಹೇಳ್ಕೊಡ್ತಾರೋ ಪಾರುಗೂ ಮಾಡ್ತೀವಿ, ಶಿವಂದು ಮಾಡ್ತೀನಿ, ಎಲ್ಲನೂ ಮಾಡ್ತೀನಿ. ಇವತ್ತು ಯಾವ ಸಾಂಗ್ ಹಾಕ್ತಿರೋ ಸಾರ್ ಏನು ಮಾಡ್ತಾರೆ ಜೊತೆಗೆ ನಾನು ಮಾಡ್ತೀನಿ. ಸರ್ ರೆಡಿ? ಆರ್ ಕೆ ಫಸ್ಟ್ ಸಾಂಗ್ ರಾಜದ್ದು. ಸರ್ ಬನ್ನಿ, ಡಾನ್ಸ್ ಮಾಸ್ಟರ್. ಹೀ ಈಸ್ ಅ ಕೋರಿಯೋಗ್ರಾಫರ್, ಸಿನಿಮಾ ನಟ. ಸರ್ ಇವರು ಒಳ್ಳೆ ಡಾನ್ಸ್, ನೀವು ಕೂಡ ಡಾನ್ಸ್ ಮಾಸ್ಟರೇ. ಇವರು ಸರ್ ಮಾಡ್ತಾರೆ, ಆಮೇಲೆ ನೀವು ಮಾಡ್ತಾರೆ. ಓಕೆನಾ? ಅದೇ ಹೌದು, ಬನ್ನಿ. ನೀವೆಲ್ಲಿ ಹೋಗ್ತೀರಾ? ನಾನು ಇಲ್ಲಿ ಇರ್ತೀನಿ. ಈಗ ಇಲ್ಲಿ ಇಬ್ರು ಇದೀವಿ ತಾನೆ, ಸರಿನಾ? ನನ್ನ ಪಾತ್ರ ಅವ್ರು ಮಾಡ್ತಾರೆ, ಸೋನಲ್ ಅವ್ರ ಪಾತ್ರ ನೀವು ಮಾಡಿ. ಆರ್ ಯು ರೆಡಿ? ಆರ್ ಕೆ ರಾಜ್ ಮೋವಿಯ ಇವ್ರು ತೋರಿಸ್ತಾರೆ, ಅವರು ಮಾಡ್ತಾರೆ. ಆಡಿಯನ್ಸ್ 1, ಹೀರೋಸ್ 2, ಮೇಡಮ್ ಡಾನ್ಸ್ ಸ್ಟಾರ್ಟ್ ದ ಮ್ಯೂಸಿಕ್. ನಾನು ಮಾಡ್ತೇನೆ. ಎಸ್ ಆರ್ ಕೆ ಬೆಸ್ಟ್ ಸೌಂಡ್ ಕೊಟ್ಟದಕ್ಕಾಗಿ ಆರ್ ಕೆಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ. ನಿಮಗೆಲ್ಲ ಗಮನಕ್ಕಿರಲಿ, ಗುರುಕುಲನ ತೆಗೆದಿದ್ದಾರೆ, ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿರಿ, ಮಠದ ಜೊತೆಗೆ ಶಾಲೆನೂ ಬೆಳೀಲಿ. ಯಾಕಂದರೆ ಶಿಕ್ಷಣ ಭಾಳ ಮುಖ್ಯ ಅಂತ ಹೇಳ್ತಾ ಸ್ಟಾರ್ಟ್ ದ ಮ್ಯೂಸಿಕ್. ಸಲ್ಯೂಟ್. ಒಂದೇನು ಖುಷಿ ಅಂದರೆ ನಮ್ಮ ಎಲ್ಲರ ಮುಂದೆ ಹೇಳ್ತೇನೆ, ಮೊನ್ನೆ ನಾವು ಗಿಲ್ಲಿ ಅವ್ರನ್ನ ಅಲ್ಲಿಂದ ಕರೆಸಿ ಎಲ್ಲ ಮಾಡಿದಾಗ 1.5 ತಾಸು ಕಾನ್ಸೆಪ್ಟ್ ರೆಡಿ ಮಾಡಿದ್ದೀವಿ. ಬಟ್ ಏನಾಯಿತು, ಅವಸರಾಗಿ ನಮ್ಮ ಬುದ್ಧಿಯವರು ಅಲ್ಲಿ ಹೋದ್ಕೊಂಡು ಗಿಲ್ಲಿಯವರು ನಮ್ಮ ಜೊತೆ ಹೆಚ್ಚು ಸ್ಪಂದಿಸ್ತೇನೆ ಬೇಗನೆ ಹೋಗಿಬಿಟ್ರು. ಬಟ್ ತುಂಬಿದ ಕೊಡ ತುಳ್ಕೋದಿಲ್ಲ ಅನ್ನೋದಕ್ಕೆ ಒಬ್ಬ ನಟ, ನಿರ್ಮಾಪಕ, ನಿರ್ದೇಶಕ ನಿಮ್ಮ ಮುಂದೆ ಕುಣಿತಾರೆ, ಹಾಡ್ತಾರೆ ಅಂದರೆ ಇದಕ್ಕಿಂತ ದೊಡ್ಡ ಭಾಗ್ಯ ಏನು ಬೇಕ್ರಿ ನಮಗೆ? ಇದು ಕಲಾವಿದರು ಕೊಡ್ತಕ್ಕಂಥ ಗೌರವ. ಒಂದು ಸಾರಿ ಜೋರಾಗಿ ಚಪ್ಪಾಳೆ ದಯವಿಟ್ಟು. ಸಾಕಾಗಲ್ಲ, ಸಾಕಾಗಲ್ಲ, ಜೋರಾಗಿ. ಎಸ್, ತುಂಬ ಧನ್ಯವಾದಗಳು ಸರ್. ಮತ್ತೇನಾದರೂ ಹೇಳ್ತೀರಾ? ಬುದ್ಧಿ ಗುರುಗಳ ಆಶೀರ್ವಾದ ಇದ್ದು ನಮ್ಮನ್ನ ವರ್ಷ ಕರ್ಸ್ಕೊಳ್ಳಿ ಅಂತ ಅವ್ರ ಹತ್ರ ಕೇಳ್ಕೊತೀನಿ ಅಷ್ಟೇ. ನಾನು ವರ್ಷ ಕರೆಸೋದು ಅನ್ನೋಕ್ಕಿಂತಲೂ ಕೂಡ ತಾಯಿ ಒಳಗಡೆ ಏನು ಹೇಳಿದಾಳೆ, ಮುಂದಿನ ವರ್ಷ ನೀವೇ ಬರ್ತೀರ, ಅದೇನು ದೊಡ್ಡ ವಿಷಯ ಇಲ್ಲ. ತರುಣ್ ಸುಧೀರ್ ಅವ್ರ ಬಗ್ಗೆ, ಸೋನಲ್ ಅವ್ರ ಬಗ್ಗೆ ನಿಮ್ಗೆ ಒಂದೇ ಒಂದು ಸಣ್ಣ ವಿಷಯಗಳು ಹೇಳ್ತೀನಿ. ಪ್ರಶಾಂತ್, ಒಂದು ನಿಮಿಷ.
ನಮ್ಮ ಭವಾನಿ ಸರ್ ಒಂದು ಮಾತು ಹೇಳಿದರು, ತುಂಬಿದ ಕೊಡ ಯಾವತ್ತೂ ತುಳ್ಕೋದಿಲ್ಲ ಅಂತ. ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳನ್ನು ಹಾಕಿ ಫಿಲ್ಮ್ಗಳನ್ನು ಪ್ರೊಡ್ಯೂಸ್ ಮಾಡುವುದರ ಜೊತೆಗೆ ಇನ್ನೂ ಅನೇಕ ಬಡ ಮಕ್ಕಳಿಗೂ ಕೂಡ ಸಹಾಯ ಸಹಕಾರಗಳು ಮಾಡ್ತಕ್ಕಂಥ ಒಂದು ಕುಟುಂಬದೊಳಗೆ ಹುಟ್ಟಿರ್ತಕ್ಕಂಥ ಒಬ್ಬ ತರುಣ್ ಸುಧೀರು. ಇವರಷ್ಟೇ ಬೆಳೀಲಿಲ್ಲ, ಯಾರು ಕೆಳಗೆ ಬಿದ್ದಿರ್ತಾರಲ್ಲ ಬಡ ಕುಟುಂಬಗಳನ್ನು ಕೂಡ ಸ್ವಲ್ಪ ಕೈ ಹಿಡಿದು ಮೇಲಕ್ಕೆತ್ತುವಂಥ ಕೆಲಸವನ್ನು ಮಾಡ್ತಕ್ಕಂಥ ಈ ಕುಟುಂಬಕ್ಕೆ ನಾವು ಬರಲಿ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಅಭಿನಂದಿಸಬೇಕು. ಇಂದು ನಿನ್ನೋ ಬಂದು ಒಂದು ಸಲ ಮಾಧ್ಯಮದೊಳಗೆ ಬಂದು ಹೋದವ್ರಿಗೆ ಹವಾ ಇರಂಗಿಲ್ಲ. ಮಾಧ್ಯಮದ ಹಿಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ಏನದ ರಂಗಭೂಮಿ ಕಲಾವಿದರಿಂದ ಬಂದಿರತಕ್ಕಂಥವ್ರಿಗೆ ಗರ್ವನೂ ಇರುವುದಿಲ್ಲ, ಸೊಕ್ಕನೂ ಇರುವುದಿಲ್ಲ, ಅಹಮನೂ ಇರುವುದಿಲ್ಲ ಅನ್ನುವಂಥದ್ದನ್ನು ಸಾಧಿಸಿ ತೋರಿಸಿರ್ತಕ್ಕಂಥ ಕುಟುಂಬ ಯಾವುದಾದ್ರಿದ್ರೆ ಅದು ತರುಣ್ ಮತ್ತು ಸೋನಲ್ ಅವರ ಕುಟುಂಬ ಅಂತಕ್ಕಂಥದ್ದು. ನಿಮ್ಮ ಎರಡೂ ಕೈಗಳನ್ನು ಮ್ಯಾಲಕ್ಕೆತ್ತಿ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಅವರಿಗೆ ನಾವೆಲ್ಲ ಅಭಿನಂದಿಸೋಣ, ಗೌರವಿಸೋಣ, ಪ್ರೀತಿಸೋಣ. ಜೊತೆಗೆ ನಾವು ಯಾವಾಗ ಕರಿತೀವಿ ಮತ್ತು ತಾಯಿ ಕ್ಷೇತ್ರಕ್ಕೆ ಅವರು ಪದೇ ಪದೇ ಬರುವಂಗಿರಲಿ. ಸೋನಲ್ ಅವರಿಗೆ ಈ ತಾಯಿ ಕ್ಷೇತ್ರ ಅಂದರೆ ಇವತ್ತಿಂದ ತವ್ರ ಮನೆ ಆಗಲಿ ಅನ್ನುವಂಥದ್ದನ್ನು ನಾನು ಹೇಳ್ತಾ, ತವ್ರ ಮನೆ ಸೀರೆಯನ್ನು, ತವ್ರ ಮನೆ ಉಡುಗೊರೆಯನ್ನು ಇವತ್ತು ಒಬ್ಬ ಅಣ್ಣನಾಗಿ ಒಬ್ಬ ಗುರುವಾಗಿ ನಾವು ಅವ್ರ ಮಡಿಲಿಗೆ ಹಾಕಿದ್ದೀನಿ. ಆ ತವ್ರ ಮನೆಗೆ ಹೆಂಗೆ ನಡ್ಕೋತಾಳಲ್ಲ ಹಂಗೆ ಹಾಕಿ ತಂಗಿ ಪಡ್ಕೋತಾಳೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಅವ್ರಿಗೆಲ್ಲರ ಕುಟುಂಬಕ್ಕೂ ಒಳ್ಳೆಯದಾಗಲಿ. ದಿವಂಗತರಾಗಿರ್ತಕ್ಕಂಥ ಸುಧೀರ್ ಅವರ ಆತ್ಮಕ್ಕೆ ಪ್ರತಿ ಆತ್ಮರೂಪದೊಳಗೆ ಈ ವ್ಯಕ್ತಿ ಸಂತುಷ್ಟಿಯನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಇವರ ಅಪ್ಪನ ನಾವು ನೋಡಲಿಲ್ಲ, ಸುಧೀರ್ ಅವ್ರನ್ನ ನಾವು ನೋಡಲಿಲ್ಲ. ಸುಧೀರ್ ಅವರು ಬಣ್ಣ ಹಚ್ಕೊಂಡಿರುವಂಥದ್ದನ್ನು ಚಿತ್ರಗಳನ್ನು ನಾವು ನೋಡಿದ್ದೇವೆ. ಆದರೆ ಪರದೆ ಹಿಂದ್ಗಡೆ ಕೆಲಸ ಮಾಡಿರ್ತಕ್ಕಂಥವ್ರು ಯಾರು ಅಂತಂದರೆ ಸುಧೀರ್ ಅವರು ಮೈಯೊಳಗಿರುವಂಥ ಬೆವರು ಹರಿದು ಹೋದ್ರೂ ಕೂಡ ಇವತ್ತೊಂದು ಶೋ ನಾನು ಮಾಡೇನೆ ಅದನ್ನು ಮುಕ್ತಾಯ ಮಾಡಬೇಕಂತ ತಿಳ್ಕೊಂಡು ದಿನಕ್ಕೆ 4-5 ಶೋಗಳನ್ನು ಮಾಡಿ ಪರಿಶ್ರಮ ಪಟ್ಟು ಇವತ್ತು ಇಂಥ ರತ್ನನನ್ನು ನಮ್ಮಂಥ ವೇದಿಕೆಗೆ ಕೊಟ್ಟಾರ ಅಂತಂದರೆ ನಾವು ಸುಧೀರ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಸುಧೀರ್ ಅವರೇ, ನೀವೆಲ್ಲೂ ಹೋಗಿಲ್ಲ, ನಿಮ್ಮ ಮಗನ ಆತ್ಮರೂಪದ ಒಳಗೆ ನೀನು ಅದಿ ಅನ್ನೋದಕ್ಕೆ ಇವತ್ತು ಇವರು ನೋಡಿದ್ದಕ್ಕೆ ನನಗೆ ಸಾರ್ಥಕ ಆಯಿತು. ಅವರಿಗೆ ಕೃತಜ್ಞತೆಯನ್ನು, ತಾಯಿ ಆಶೀರ್ವಾದವನ್ನು ಸದಾಕಾಲ ಕುಟುಂಬದ ಮೇಲ್ಗಡೆ ಇರಲಿ. ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಅವರು ಬೆಳೀಲಿ, ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ. ಇದಕ್ಕೆ ಅಷ್ಟಕ್ಕೇ ಮದುವೆ ಆದ ನಂತರ ಚಿತ್ರರಂಗವನ್ನು ಮರಿಬೇಡ್ರಿ. ಇನ್ನೂ ಚಿತ್ರರಂಗದ ಕಡೆ ತಾವೆಲ್ಲ ಹೆಚ್ಚು ಕೆಲಸ ಮಾಡುವಂಥ ಸಾಮರ್ಥ್ಯವನ್ನು ತೆಗೆದುಕೊಳ್ಳ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಆನಂತರ ನೂತನವಾಗಿ ಹೇಳಿದರು ನಮ್ಮ ಭವಾನಿ ಸರ್, ಒಂದು ಗುರುಕುಲವನ್ನು ತೆಗೆದ್ದೀವಿ ಅಂತ. ಈ 2 ವರ್ಷದಲ್ಲಿ ಸುಮಾರು 120ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಗುರುಕುಲದಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಆ ನಂತರ ಈ ವರ್ಷ 1ನೇ ತರಗತಿಯಿಂದ 5ನೇ ತರಗತಿ ಒಳಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳನ್ನು ತೊಗೊಂಡು ಬಂದಿದ್ದೇವೆ. ಅದು ಹೆಂಗೆ ತೊಗೊಂಡು ಬಂದಿದ್ದೇವೆ ಅಂತಂದರೆ ನಿಮಗೆ ವಿಚಿತ್ರ ಆಕೈತೆ. ನಾವು ಮುಂದಿನ ವರ್ಷ ಹುಡುಗರನ್ನ ಎಂಥವ್ರನ್ನ ತೊಗೋತೀನಿ ಅಂತಂದರೆ 100 ಜನದ ಹುಡುಗರೊಳಗೆ 10 ಜನ ಹುಡುಗರು ದೇವದಾಸಿ ಮಕ್ಕಳನ್ನ ಇಟ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಆಸೆ ಐತಿ. ಯಾಕಂದರೆ ದೇವದಾಸಿ ಮಕ್ಕಳಿಗೆ ತಂದೆ ಇರಂಗಿಲ್ಲ, ತಾಯಿ ಇರಂಗಿಲ್ಲ. ತಂದೆ ತಾಯಿ ಸಾಕಿರುವಂಥ ಮಕ್ಕಳ ಜೊತೆಗೆ ಆ ಮಕ್ಕಳೂ ಕೂಡ ಬೆರೆತುಕೊಳ್ಳಿ ಅನ್ನುವಂಥ ಮನೋಭಾವನೆ ಇಟ್ಕೊಂಡು ಮುಂದಿನ ವರ್ಷದಿಂದಲೂ ಕೂಡ ಅದನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೇನೆ. ಅದೆಲ್ಲವೂ ಕೂಡ ಶ್ರೇಯಸ್ಸು ಆ ತಾಯಿಗೆ ಸಮರ್ಪಣೆ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸೇವೆಯನ್ನು ಮಾಡಿರ್ತಕ್ಕಂಥವ್ರು ನಾವು ಮರಿಬಾರ್ದು. ಆ ಸೇವೆಯೊಳಗೆ ನಮ್ಮ ಹನುಮಾನ್ ಮಟ್ರಿಯಲ್ಲವರು ಹುಬ್ಬಳ್ಳಿಯಿಂದ ಬಂದಿರತಕ್ಕಂಥವ್ರ ಕುಟುಂಬ ಇಬ್ಬರು ಗಂಡ ಹೆಂಡತಿ ಮಾತ್ರ ವೇದಿಕೆ ಮೇಲ್ಗಡೆ ಬರಬೇಕು. ಅದರ ಜೊತೆಗೆ ನಮ್ಮ ಬಾಳನಗೌಡ ಪಾಟೀಲ್ರವರು ನಿಮಗೆಲ್ಲ ಕುಡಿಯುವಂಥ ನೀರಿನ ವ್ಯವಸ್ಥೆಯನ್ನು ಏನು ಮಾಡಿದಾರಲ್ಲ, ಶುದ್ಧವಾಗಿರುವಂಥ ಅಮೃತ ಜಲವನ್ನು ತಾವೇನು ಕುಡಿಯಾಕತ್ತಿರಲ್ಲ, ಅವರು ಕೂಡ ಎಲ್ಲರೂ ಇದ್ದರೆ ಅವ್ರ ತರಪಿ ಯಾರಾದರೂ ಇದ್ದರೆ ವೇದಿಕೆ ಮೇಲ್ಗಡೆ ಬಂದು ಅವರು ಕೂಡ ಸನ್ಮಾನವನ್ನು ಸ್ವೀಕರಿಸ್ಕೊಳ್ಬೇಕು. ಧನ್ಯವಾದಗಳು ಸರ್. ತರುಣ್ ಸರ್, ಇನ್ನೊಂದು ಪ್ರಶ್ನೆ. ಅವರು ಸನ್ಮಾನ ಮಾಡೋ ಮಟ್ಟ ಸರ್ ಪ್ಲೀಸ್. ನಾನು ಬರೋವರೆಗೂ ಮಾತ್ರ ಆಲ್ರೆಡಿ ನಾನು ಬಂದುಬಿಟ್ಟಿದ್ದೇನೆ, ನಂದೇ ಹವಾ ಇರ್ತೈತೆ, ಅವ್ರದ್ದೇನಿರುತ್ತೆ. ಹೌದಲ್ಲ, ಹವಾ ಮಾಡೋರೆ ನಾವೇ. ಈಗ ನಮ್ಮ CK ಮೆಕ್ಕೆ ಸಾವ್ಕಾರ್ ಕೂತ್ಕೊಂಡವ್ರು ಇಲ್ಲಿ, ಇವರು KSRTC ಕಂಡಕ್ಟರ್ ಆಗಿ ಅವ್ರು ಎಷ್ಟು ಹವಾ ಮಾಡಲಿಲ್ಲ. ಬಾಜು ನಮ್ಮ ವಕೀಲರು ಕೂತ್ಕೊಂಡವ್ರೆ, ಅವ್ರು ಎಷ್ಟು ಹವಾ ಮಾಡ್ಕೊಂಡಿಲ್ಲ. ಆದರೆ ನಾವು ಸೇವೆಯನ್ನು ಮಾಡಿರೋ ಸ್ಮರಣೆ ಮಾಡ್ತೀವಿ. ಬೀರಣ್ಣವರಂಥ ವಕೀಲರು, ಆ ವಕೀಲರು ಪ್ರತಿ ವರ್ಷ ಅವರು ಕುರುಬದ ಸಮಾಜದೊಳಗಿದ್ರೂ ಕೂಡ
ತಾಯಿಗೆ ಬಂದು ದುಡಿದಿರುವಂಥ ದುಡ್ಡಿನೊಳಗೆ ಎಷ್ಟು ಸಂಪಾದನೆ ಇರ್ತದೆ, ಕುಟುಂಬದವರು ಇಬ್ಬರೂ ಕೂಡ ಬಂದು ಆ ತಾಯಿಗೆ ಆ ದೇಣಿಗೆಯನ್ನು ಸಮರ್ಪಣೆ ಮಾಡಿ 5 ರೂಪಾಯಿದಿಂದ 500 ರೂಪಾಯಿದಿಂದ ಕೊಟ್ಕೊಂತ ಬಂದಂಥ ದುಡ್ಡು ಇವತ್ತು 51,000 ಮಟನೂ ಕೂಡ ಕೊಡುವಂಗೆ ತಾಯಿ ಅವರಿಗೆ ಶಕ್ತಿ ಕೊಟ್ಟಿದ್ದಾಳೆ. ಬೀರಣ್ಣವ್ರ ವಕೀಲರು ಕೂಡ ವೇದಿಕೆ ಮೇಗಡೆ ಬರಬೇಕು. ಆನಂತರ ನಿಮಗೆಲ್ಲ ಕೆಲವೊಂದಷ್ಟು ಸವಿ ನೆನಪಿನ ಕಾಣಿಕೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಶ್ರೀಶೈಲ್ ಯಡಳ್ಳಿಯವರು ಆದ್ರೂ ಕೂಡ ನಾನು ವೇದಿಕೆಯಲ್ಲಿ ಕರಿತೀನಿ. ಯಾಕೆ ಅಂತಂದರೆ ಕೊಟ್ಟವ್ರನ್ನ ನೆನೆಸ್ಬೇಕು, ಆನಂತರ ಕೊಡದವ್ರನ್ನ ಪ್ರೀತಿಸ್ಬೇಕಂತೆ. ಮುಂದಿನ ಸಲ ಅವರೂ ಕೊಡುವಂಗೆ ಆಗಲಿ ಅನ್ನುವಂಥದ್ದು ಮನೋಭಾವನೆ ಅವರಲ್ಲಿ ಬೆಳೀಲಿ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಪಟ್ಟಣ ಶೆಟ್ಟಿಯವರು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಪ್ರತಿ ವರ್ಷವೂ ಕೂಡ ಅಮ್ಮನವ್ರ ದೇವಸ್ಥಾನಕ್ಕೆ ಅಂತ ತಿಳ್ಕೊಂಡು ಅವ್ರು ಬಂದಿರುವಂಥ ಲಾಭಾಂಶದೊಳಗೆ ಯಾವುದರ ಒಂದು ಸೈಟ್ ವ್ಯಾಪಾರ ಮಾಡಿದ್ರು ಅಂದರೆ ಅಮ್ಮನವ್ರ ಹೆಸರಲ್ಲಿ 1,000 ರೂಪಾಯಿ ತೆಗೆದು ಎತ್ತಿಟ್ಟಿರ್ತಾರೆ. ಒಂದು ವರ್ಷದೊಳಗೆ ಅದು ಎಷ್ಟು ರೊಕ್ಕ ಆಕೈತಲ್ಲ ಅಷ್ಟು ರೊಕ್ಕವನ್ನು ತೊಗೊಂಡು ಬಂದು ಅಮ್ಮನವ್ರ ದೇವಸ್ಥಾನ ಕೊಡುವಂಥ ಅಪರೂಪದ ಒಬ್ಬ ವ್ಯಕ್ತಿತ್ವ. ಅವ್ರಿಗೂ ಕೂಡ ತಾಯಿ ಶ್ರೀರಕ್ಷೆ ಅಂತಕ್ಕಂಥದ್ದು ಇರಲಿ. ಇವರೆಲ್ಲರಿಗೂ ಕೂಡ ತಾವೆಲ್ಲರೂ ಇಲ್ಲಿ ಬಾಜುಕು ನಿಂತ್ಕೊಂಡು ಎಲ್ಲರೂ ಆನಂದವಾಗಿ ಒಂದು ಫೋಟೋ ತೆಗೆಸ್ಕೊಂಡು ಅವರೂ ಬಡತನದಿಂದ ಹುಟ್ಟ್ಯಾರ, ಇವರು ಬಡತನದಿಂದಲೇ ಮ್ಯಾಲೆ ಬಂದಾರ. ಈ ಜೋಡಿಗಳೆಲ್ಲ ಒಂದೇ ಜಾಗದಾಗಿತ್ತಂದರೆ ನಮ್ಮಂಥವ್ರು ಗುರುಗಳು ನಡಕ್ಕೆ ನಿಂತು ಅವ್ರಿಗೆ ಆಶೀರ್ವಾದ ಮಾಡೋದು ಕೆಲಸ ಮಾತ್ರ ನಮ್ಮದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಎಲ್ಲ ಸೇವೆಯನ್ನು ಮಾಡಿರ್ತಕ್ಕಂಥ ಸಾಧಕರಿಗೆ ಬರಲಿ ಜೋರಾದ ಚಪ್ಪಾಳೆಯನ್ನು ನೀವು ಅಭಿನಂದಿಸಬೇಕು. ಭವಾನಿ ಸರ್, ನೀವು ಡೈಲಾಗ್ ಹೊಡಿ. ತರುಣ್ ಸರ್, ಮುಂದಿನ ಸಿನಿಮಾ ಸನ್ಮಾನ ಆಗಲಿ. ಇಬ್ಬರು ದಂಪತಿಗಳು ಸಾಕಷ್ಟು ಸಹಾಯವನ್ನು ಮಾಡಿದ್ದಕ್ಕಾಗಿ ತಮ್ಮ ಗೌರವದ ಅಭಿಮಾನದ ಚಪ್ಪಾಳೆ ಬರಲಿ ದಂಪತಿಗಳಿಗೆ ಅಂತ ಕೇಳ್ಕೊಳ್ತಾ